ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಹ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಮಾಯಾ ಮಾಯಾ ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ. ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ, ತಲೆಗೇರಲಿಲ್ಲ ಕಾಯಕ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಹ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಮಾಯಾ 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 ಜೀವನದಾಗ ಸಂತರು ಒಂದು ಮಾತನ್ನು ಹೇಳ್ತಾರೆ. ಏನು ಸಂತರ ಮಾತು ಹೇಳ್ತಾರಪ್ಪ ಅಂತಂದ್ರೆ, ಸಂಸ್ಕಾರ ಬಹಳ ಮುಖ್ಯವಾದದ್ದು. ಪರಮಾತ್ಮನ ಜಗತ್ತಿನೊಳಗೆ ಬಾಳಿ ಬದುಕೋದದು. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ. ನಮ್ಮ ಸುತ್ತಮುತ್ತ ಎಲ್ಲ ಪಕ್ಷಿ ಪ್ರಾಣಿಗಳು ಅದಾವಿಲ್ರಿ? ಎಷ್ಟೋ ಗುಬ್ಬಿ ಗಿಬ್ಬಿ ಎಲ್ಲ ಅದಾವಿಲ್ರಿ? ಪಕ್ಷಿ ನವಿಲ್ ನಿಮ್ಮ ಸುತ್ತಮುತ್ತ ನಿಮ್ಮ ಮನ್ಯಾಗ ಕಟ್ಟಿದ್ದು ಬಿಟ್ಟವು, ನಮ್ಮ ಕೂಡ ಕೂಡಿ ಹಂಗಾಗ್ಯಾವು. ಪಕ್ಷಿ ಪಶು ಎಲ್ಲ ಅದ ನಿಮ್ಮ ಸುತ್ತಮುತ್ತ ಎಷ್ಟೋ ಗುಬ್ಬಿ ಅದಾವು. ಯಾವ ಕರೆ ಶುಗರ್ ಐತ್ರಿ, ಯಾವ ಕರೆ BP ಐತಿ, ಯಾವ್ರೆ ದವಾಖಾನಿಗೆ ಹೋಗ್ಯಾವ್ರಿ, ಯಾವ ಕರೆ ಟ್ರೀಟ್ಮೆಂಟ್ ಸಲಹೆ ಹಚ್ಚಿದ ನೋಡ್ಯಾರ ಇಲ್ಲ. ಜಗತ್ತು ಅನ್ನೋದು ಭಗವಂತ ನಿರ್ಮಾಣ ಮಾಡಿದಂಥ ಏನೋ ಒಂದು ಸೃಷ್ಟಿ ಅದ. ಆ ಸೃಷ್ಟಿ ನೇಮಕ್ಕೆ ಪಾಲಿಸ್ಯಾವ. ಆ ನೇಮ ಪ್ರಕಾರ ಚಂತನ ಬಡ್ದಾಡುವ, ಎಲ್ಲೋ ಬಿದ್ದು 4 ಕಾಳು ಕಡೆ ತಿಂತಾವ, ಎಲ್ಲಿದೋ ನೀರು ಕುಡಿತಾವ, ಬ್ಯಾಂಕ್ ಬ್ಯಾಲೆನ್ಸ್ ಚಿಂತಿಲ್ಲ, ನನ್ನ ಸಿಮ್ ನಿನ್ನ ಸಿಮ್ ಚಿಂತಿಲ್ಲ, ಬಡ್ದಾಡೋದು ಜಗಳಾಡೋದು ಚಿಂತಿಲ್ಲ, ಏನಿಲ್ಲ. ಮುಕ್ತವಾಗಿ ನಿಸರ್ಗದಾಗಿರ್ತಾವ. 6 ಗಂಟೆಗೆ ಮಕ್ಕೋತಾವ, ನಸಿಕಿನಾಗ 4 ಗಂಟೆಗೆ ಅವು ಗಡಿಯಾರಿಲ್ಲ, ತಾನ ಎದ್ದು ಸೂರ್ಯನ ಬರೋಬ್ಬರ ಹಾರಾಕ್ ಚಾಲು ಮಾಡಿ ಚಂತನ ಬಾಳಿ ಬದುಕ್ತಾವ. ಎಲ್ಲವೂ ನೇಮದೊಳಗೆ ಅದಾವ. ಎಲ್ಲರೂ ಬಾಂಬ್ ಒಗೆಯೋದು, ಯುದ್ಧ ಆಗೋದು, ಜಗಳ ಆಗೋದು, ಕದನ, ಪೊಲೀಸ್ ಸ್ಟೇಷನ್ನ ಈ ಮನುಷ್ಯನಿಂದ ಐತಿ. ನಮ್ಮ ಸುತ್ತಮುತ್ತ ಇಟ್ಟೆಲ್ಲ ಗಿಡ ಗಂಟೆ ಅದಾವೆ. ಗಿಡ ಗಂಟಿಂದ ಯಾವ ರೋಗ ಬಂದದ ಹೇಳ್ರಿ ನೋಡೋಣ. ಗಿಡ ಗಂಟಿಂದ ಯಾವುದರ ರೋಗ ಬಂದದ? ಯಾವ್ರೆ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಅಡವಿನ ಪ್ರಾಣಿಗಳಿಂದ ನಮ್ಮ ಮ್ಯಾಗೇನ್ರಿ ಆಗೈತೆ ನನ್ನೆಯ. ನೀರು ಕೆಡಿಸಿದವ್ರು ಯಾರ? ಬಡ ಹೇಳ್ರಿ. ನೀರು ಕೆಡಿಸಿದವ್ರು ಯಾರು? ನಾವು. ಗಾಳಿ ಕೆಡಿಸಿದವ್ರು ಯಾರು? ನಾವು. ಗಿಡ ಗಂಟಿ ಕಡ್ದವ್ರು ಯಾರು? ಚಲೋ ಬಗರಂತ ಗುಡ್ ಸಫಾಯಿ ಮಾಡಿದವ್ರು ಯಾರು? ಮತ್ತು 108 ರೋಗ ತೊಗೊಂಡು ಈ ಭೂಮಿ ತಾಯಿ ಒಳಗೆ ವಿಷ ಹಾಕಿ ವಿಷದ ಅನ್ನ ತಿಂದು 108 ರೋಗ ತೊಗೊಂಡು ನೆಳ್ಕೋತ 50ರೊಳಗೆ 108 ರೋಗ ತೊಗೊಂಡು ನೆಳ್ಳವ್ರು ನಾವು. ಕೆಡಿಸೋದು ನಿಸರ್ಗಲ್ಲ. ಒಂದು ಪಶು ಪ್ರಾಣಿಗಳದ್ದು ಕೆಟ್ಟಿಲ್ಲ, ಗಿಡಗಂಟಿದ್ದು ಕೆಟ್ಟಿಲ್ಲ. ಅವತ್ತರಿಂದ ಆಕ್ಸಿಜನ್ ಹೇಳ್ರಿ ನೋಡೋಣ. ನಿಮ್ಮದು 25 ಲಕ್ಷ ರೂಪಾಯಿ ಕಿಮ್ಮತ್ತು ಬಿಲ್ಡಿಂಗ್ ಇದ್ರೆ ಆ ಸಿಮೆಂಟ್ದು ಏನು ಬಿಲ್ಡಿಂಗ್ ಐತ್ಲೆ ಅದರಿಂದ ಆಕ್ಸಿಜನ್ ಬರೋಂಗಿಲ್ಲ. ನಮಗೆ ಹಿತ್ತಲಾಗಿ ಯಾವಾಗೋ ಒಂದು ಬಿದ್ದಂಥ ಬೇವಿನ ಬೀಜ ಇರ್ತದೆ, ಬಚ್ಚಲು ನೀರು ಹೋಗಿ ಒಂದು ಚಲೋ ಗಿಡ ಆಗಿರ್ತದೆ. ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ 100 ವರ್ಷನಾಗ ಅದು ಕೊಟ್ಟು ಹೋಗ್ತದೆ. ಅದು ಡಾಕ್ಟರದ ಜೀವನದೊಳಗೆ ಒಂದು ಬೇವಿನ ಬೀಜ
ಕಾಗಿ ತಿಂದು ಎಲ್ಲೋ ಹೊಲಸು ಮಾಡಿರ್ತೈತಿ, ಅದ್ರ ಮ್ಯಾಗ ಒಂದಿಟ್ಟು ಮಣ್ಣು ಬಿದ್ದು ನಮ್ಮ ಬಚ್ಚಲ್ ನೀರು ಹೋದಾಗ ಒಂದು ಗಿಡ ಬರ್ತೈತಿ. ಇರುವತ್ತು ಬಿಡ್ಲತ್ತಂದ್ರೆ ದಿನ 50 ಮಂದಿ ಕುಂಡಕ್ಕೆ ನೆಳ್ಳ ಕೊಡ್ತದೆ. 100 ಪಕ್ಷಿಗಳು ಕೂತ್ ಹೇಳ್ತಾವ, ಕೋಗಿಲು ಕೂತ್ ಹಾಡ್ತಾವ. ಅಲ್ಲ, ನಿಮಗೆಲ್ಲ ನೆಳ್ಳಾಗ್ತದೆ, ದಿನ ಆಕ್ಸಿಜನ್ ಕೊಡ್ತದೆ. ಎಟ್ಟ 100 ವರ್ಷ ಆಗಿ ಒಂದಿನ ಹಳೇದಾಗಿ ಮುರಿದು ಬಿದ್ದರೂ ಸಹಿತ ಮತ್ತು ನಿಮ್ಮ ಮನೆ ಬಾಗಿಲು ಕಿಡಿಕಿಯಾಗಿ ನಿಮ್ಮ ಮನೆ ಬಾಗಿಲಾಗಿ ನಿಮ್ಮ ಮನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಒಂದು ಬೇವಿನ ಬೀಜ ಮಾಡ್ತದೆ ಜೀವನದಲ್ಲಿ. ಅದಕ್ಕಾಗಿ ಭಗವಂತನ ಜಗತ್ತಿನೊಳಗೆ ಒಂದು ಮಾತು, ಈ ಸತ್ಸಂಗ 11ನೇ ದಿನ, ಈ ಸತ್ಸಂಗದ ಒಂದು ಮಾತು ಏನು ಸ್ವಾಮೀಜಿ ಅಂದರೆ ಏನೂ ಅಲ್ಲ. ಜಗತ್ತಿನ ಯಾರೂ ಏನೂ ತೊಗೊಂಡು ಬಂದಿಲ್ಲ. ನೀವು 1000 ಕೋಟಿ ಮಾಡ್ರಿ ಏನೂ ಆಗೋಂಗಿಲ್ಲ. ಟಾಟಾ ಎಷ್ಟು ಊಟ ಮಾಡ್ತಾನೋ, ಬಿರ್ಲಾ ಎಷ್ಟು ಊಟ ಮಾಡ್ತಾನೋ, ಅಂಬಾನಿ ಎಷ್ಟು ಊಟ ಮಾಡ್ತಾರೋ, ಸುಮ್ಮ ಅವ್ರದ್ದೊಂದು ಲೆಕ್ಕಾಚಾರ ಮೊಬೈಲ್ದಾಗ ಬರ್ತಾವೆ ನೋಡ್ರಿ. ನೀವು ಬಡ ಬಡ ಹೊಲದಾಗ ಮಸ್ತ್ ಮಾಡ್ತೀರಿ, 4 ರೊಟ್ಟಿ 4 ಚಮಚೆ ಅನ್ನ, 2 ಗ್ಲಾಸ್ ಅಂಬಲಿ, ಇಲ್ಲದ್ರೆ 2 ಗ್ಲಾಸ್ ಮಜ್ಜಿಗೆ ಕುಡ್ದು ಬಂತು ಚಂತನ ಇರ್ತೀರಿ. ನೀವು ತಿನ್ನಂಗೆ ಅವ್ರು ತಿನ್ನಕ್ಕೆ ಬರೋಂಗಿಲ್ಲ. ಅವ್ರ ಕೈಯಾಗ ಕುಂಡು ಟೇಬಲ್ ಬಂಗಾರದು ಅದಾವ, ತಾಟುಗಳ ಕೋಟಿ ಕಿಮ್ಮತ್ತಿನ ತಾಟ್ ಅದಾವ. ಅದರ ಒಂದು ಚಪಾತಿ ಮುಂದೆ 1000 ಲಕ್ಷ ಕೋಟಿ ಮಾಲಕು ಸಹಿತ 2 ರೊಟ್ಟಿ ತಿನ್ನಬೇಕು, 1 ತೆಮಿಗೆ ನೀರು ಕುಡಿಬೇಕು, 4 ಮೀಟರ್ ಮೇ ಮ್ಯಾಗ ಅರಿವು ಮುಚ್ಚಬೇಕು. 1000 ಕೋಟಿ ಮನುಷ್ಯಾಗು ಅದ ಒಬ್ಬ ಜಗಲಿಗೆ ಟಾವೆಲ್ ಸೋತ್ಕೊಂಡು ರೈಸ್ ಸಹಿತ 4 ರೊಟ್ಟಿ ತಿನ್ಬೇಕು. ನಮ್ಮೆಲ್ಲರ ಜೀವನ ಏನಾಗೈತಿ? ಮೊನ್ನೆ ಒಂದು ಮಾತು ಹೇಳಿ, ನಾವು ಹೊಟ್ಟೆ ತುಂಬಿಸೋ ಸಲುವಾಗಿ ಓಡಾಕತ್ತಿಲ್ಲ, ನಮ್ಮೊಳಗೆ ಒಂದು ಮನಸ್ಸು ಐತಿ, ಮನಸ್ಸು ತುಂಬ್ಸಕ್ಕೆ ಓಡಾಕತ್ತೀವಿ. 4 ರೊಟ್ಟಿ ಕೊಟ್ರೆ ಹೊಟ್ಟೆ ತುಂಬ್ತದೆ, ಅರ್ಧ ಹಾಸಿಗೆ ಕೊಟ್ರೆ ಸಮಾಧಾನ ಇರ್ತದೆ, 5 ಮೀಟರ್ನ್ಯಾಗ ಮುಚ್ಚುತ್ತದೆ ಅರಿವಿ, 2 ಬಕೆಟ್ ಜಳಕಕ್ಕೆ 4 ತೆಮಿಗೆ ನೀರು ಕುಡಿಯೋಕ್ಕಾದ್ರೆ ಬ್ಯಾಸ್ಗಿ ಸಾಕು. ಇದ್ರ ಮುಂದೆ ಏನು ಟ್ಯಾಂಕರ್ ಗಟ್ಟಲೆ ನೀರು ಕುಡಿಯೋಂಗಿಲ್ಲ, ಚೀಲಗಟ್ಟಲೆ ಜೋಳ ತಿನ್ನಂಗಿಲ್ಲ. ಈ ಜೀವಕ್ಕೆ ಹತ್ತೋದು ಇಟ್ಟೈತಿ, ಪ್ರಶ್ನೆನಿಲ್ಲ. ಒಂದು ಪರಿವಾರಕ್ಕೆ ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕಾದ್ರೆ ಮನೆ ಕಾಳು ಕಡೆ ಆದರೆ ದಿನ ಹೋಳಿಗೆ ಹುಗ್ಗಿ ಮಾಡಿರೋ ಪ್ರಶ್ನೆನಿಲ್ಲ. ಆದ್ರೆ ನಾವು ಸಂಕೇಶ್ವರದಾಗ ಪ್ಲಾಟ್ ತೊಗೊಂಡ್ರೆ ಸಮಾಧಾನ ಇಲ್ಲ. ಮುಂದೆ ಬೆಳಗಾವ್ಕೊಂದು ತೊಗೊಂಡು ಸುಮ್ಮ ಕೊಡಲಿಲ್ಲ. ಹುಬ್ಳಿ ಧಾರವಾಡ ನಡುವೆ ಒಂದು 2 ಪ್ಲಾಟ್ ತೊಗೊಂಡು ಅಲ್ಲಿ ಸುಮ್ಮ ಕೊಡಲಿಲ್ಲ. ಬೆಂಗಳೂರಿನಾಗ ಒಂದು ಮನೆ ಕಟ್ಟಬೇಕಂದ, ಅಲ್ಲಿ ಸುಮ್ಮ ಕೊಂಡಲಿಲ್ಲ. ಮೈಸೂರಿನಾಗ ಒಂದು ಮನೆ ಕಟ್ಟಬೇಕಂದ. ಏನು 25-30 ವಯಸ್ಸಕ್ಕೆ ಪ್ಲಾಟ್ ತೊಗೊಳ್ಳೋದು, ಮನೆ ಕಟ್ಟಬಾರ್ದಂತಲ್ಲ, ಮನೆ ಕಟ್ಕೋತ ಹಾದ. ಒಂದು 80 ವರ್ಷ ಹುಡ್ದ ಒಂದು 60 ಮನೆ ಕಟ್ಟಿದೆ. ಎಲ್ಲ ಸಿಟಿಯಾಗ ಮನಿನ ರೀ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಮನೆ 50 ಕಟ್ಟಿದ. ಇವು ಮನ್ಯಾಗ ಇಲ್ಲ. ನಾ ಹೇಳಿ ಗೊತ್ತೇನ್ರಿ, ಮನೆ 50-60 ಮನೆ ಕಟ್ಟ್ಯಾನ, ಆದ್ರೆ ಇವು ಮನೆಯಾಗಿಲ್ಲ. ಇದನ್ನು ಪಯಭರಣಿ ಮಾಡವ, ಅದ್ರ ವಾಸ್ತುಕ್ಕೆ ಶಾಂತಿ ಮಾಡವ. ಅವು ಕೋಟಿ ಕಿಮ್ಮತ್ತಿನ ಮನೆಗಳೊಂದು 2 ಕೋಟಿ ಖರ್ಚು ಮಾಡಿ AC ಹಚ್ಚಿ ಮನೆ ಕಟ್ಕೋತ ಹೊಂಟಿ ಸಿಮೆಂಟ್ ಪ್ಲ್ಯಾನ್ ಮಾಡ್ಕೋತ ಇಂಜಿನಿಯರ್ ಪ್ಲ್ಯಾನ 2 ಕೋಟಿ ಖರ್ಚು ಮಾಡಿದ ಮಾರ. ಒಂದು ದಿವ್ಸ ಬಂದು ಆರಾಮ್ ಅನ್ಕೊ. ನಮ್ಮೊಳಗೆ ಜೀವನ ನುಸ್ತ ಕಟ್ಕೋತ ಹೋಗೋದ್ರೊಳಗಲ್ಲ. ನಡೆದಾಡು ದೇವರು ಸಿದ್ದೇಶ್ವರ ಪೂಳ ಒಂದು ಮಾತು ಹೇಳ್ತಾರೆ, ಜೀವನ ಕಟ್ಕೊಳ್ಳೋರು ಭಾಳ ಮಂದಿ ಅದಾರ, ಆದರೆ ಜೀವನ ಅನುಭವಿಸೋರು ಭಾಳ ಕಡಿಮೆ ಅದಾರ. ಹೇಳೋದು ಗೊತ್ತೇನ್ರಿ? ನಿಮ್ಮ ಸಣ್ಣ ಗುಡಿಸಲಿದ್ದರೂ ಕೂಡ 200 ಕೂಲಿ ಇದ್ದರೂ ಕೂಡ, ಚಂತನ ಕೂಲಿ ಮಾಡಿದ್ರು ಕೂಡ 2 ರೊಟ್ಟಿ ಊಟ ಮಾಡಿ ನಿಮ್ಮ ಹಾಸಿಗೆ ಮ್ಯಾಗ ನೀವು ಆನಂದವಾಗಿ ಜಗತ್ತು ಮರೆತು ಖುಷಿಯಾಗಿ 2 ಮಕ್ಕಳು ನೀವು ಇರ್ತಿದ್ರಿ ಅಂದರೆ ನಿಮ್ಮಂಥ ರಾಜಾರ ನೀವು. 1000 ಕೋಟಿ ಆಸ್ತಿ ಇದ್ದು, 10 ಕೋಟಿ ಮನೆ ಇದ್ದು, ಗೇಟದಿಂದ ಅಡುಗೆ ಮನೆತನ ಮನ್ಯಾಗ ತನ 100 ಮಂದಿ ಆಳುಗಳಿದ್ದ, ಒಬ್ಬರು ಮುಖ ಒಬ್ಬರ ಕಡೆ, ಒಬ್ಬರು ಇತರ ವಿಚಾರ ಒಬ್ಬರ ಕಡೆ, ಚಂತನ ಜಗಳಾಗಿ ಬಂಗಾರ ತಾಟ್ನಾಗ ಊಟ ಮಾಡೋ ಸಹಿತ ಆರೋಗ್ಯಕ್ಕೆ ಚಲೋ ಇಲ್ಲ, ಔಷಧ ನುಂಗೆ ಊಟ ಮಾಡೋದಿತ್ತಂದ್ರೆ ಏನು ಮಾಡೋ ಜೀವನದಾಗ? ಅದು ಗ್ರೇಟೋ ಇದು ಗ್ರೇಟೋ ಜೀವನದೊಳಗೆ? ಅದಕ್ಕೆ ಸಂತರು ಒಂದು ಮಾತನ್ನು ಹೇಳ್ತಾರೆ, ಭಗವಂತನ ಜಗತ್ತಿನೊಳಗೆ ನಾವು ಬಾಳಿ ಬದುಕಬೇಕು. ಬದುಕುವಂಥ ಈ ವ್ಯವಸ್ಥೆಯೊಳಗೆ ಹೆಂಗೆ ಬದುಕಬೇಕಂದ್ರೆ ಇದೆಲ್ಲವೂ ಪರಮಾತ್ಮನ ಮಾನವರ ಕಲ್ಯಾಣಕ್ಕಾಗಿ ಅವತಾರವನ್ನು ಧರಿಸಿ ಬಂದಿರತಕ್ಕಂಥ ಕೃಷ್ಣ ಭಗವಂತ ಯಾರಿಗೆ ಗುರುವಾದ, ಯಾರಿಗೆ ಗೆಳೆಯನಾದ, ಯಾರಿಗೆ ಮಿತ್ರ ಆದ, ಯಾರಿಗೆ ಪತಿಯಾದ, ಯಾರಿಗೆ ಸೇವಕನಾದ, ಅವನು 100 ವರ್ಷ ಕಾಲಗತಿ ಕಾಲಮಾನದೊಳಗೆ ಎಲ್ಲರ ಜೊತೆಗೆ ಒಬ್ಬ ಮಹಾಭಕ್ತ ಬಂದು ಹೋದ. ಅವನ ಹೆಸರು ಸುಧಾಮ. ಸಂದೀಪ ಮುನಿಗಳ ಆಶ್ರಮದಲ್ಲಿ ಗುರುವಿನ ಕಡೆಯಿಂದ ಶಿಕ್ಷಣ ಪಡ್ಕೊಳ್ಳೋಗೋಸ್ಕರ, ವಿದ್ಯಾ ಪಡ್ಕೋಸ್ಕರವಾಗಿ ಎಲ್ಲರೂ ಬಂದಾಗಿ ಬ್ರಾಹ್ಮಣ ಹುಡುಗ ಬಂದಿದ್ದ. ಕುಂತಲ್ಲೇ ಇಬ್ಬರಿಗೂ ಗೆಳತನ ಆಯ್ತಂತ. ಎಷ್ಟು ಗೆಳತನ ಆತಂದ್ರೆ ಒಬ್ಬರು ಬಿಟ್ಟು ಒಬ್ಬರು ಇರ್ಲಾಕಿಲ್ಲ, ಅಷ್ಟೇ ಚಲೋ ಗೆಳತನ ಆತಂತೆ. ಆಕಳು ಮೇಯಿಸೋದು, ಕಟ್ಟಿಗೆ ತರೋದು, ಕುಳ್ಳು ತರೋದು, ಸಾರಿಸೋದು, ಪೂಜಾ ಮಾಡೋದು, ಕಟ್ಟಿಗೆ ಹೊಡೆಯೋದು ಎಲ್ಲ ಕೂಡಿ ಮಾಡ್ತಿದ್ರಂತೆ. ಜಗತ್ತಿನ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮ ಭಗವಂತ ಕೃಷ್ಣನಿಗೆ ಯಾವುದು ಪರಿಸ್ಥಿತಿ ಗೊತ್ತಿಲ್ಲ. ತನ್ನ ಅಂತರ ದೃಷ್ಟಿಯಿಂದ ಈ ಸುಧಾಮನ ಕಷ್ಟ, ಈ ಬಡತನ ಅನ್ನೋದೆಲ್ಲ ಗೊತ್ತಿತ್ತಂತ ಅವನಿಗೆ.
ಸುಧಾಮ ಎಷ್ಟು ಪ್ರಾಮಾಣಿಕ ಇದ್ದಂದ್ರೆ ಕಟ್ಟಿಗೆ ಆರ್ಸಾಕೆಲ್ಲರ ಗುಡ್ಡದಾಗ ಹೋಗಿದ್ರೆ ಒಂದು ಕಟ್ಟಿಗೆ ಮ್ಯಾಗ ಒಂದು ಕಟ್ಟಿಗೆ ಕೂಡು ಬಿದ್ದಿದ್ರೆ ಅದನ್ನು ತೋತಿದ್ದಿಲ್ಲ ಅವ. ಈ ರೀತಿಯಾಗಿ ಇಬ್ಬರು ಗೆಳೆತನ 12 ವರ್ಷಗಳ ಪರ್ಯಂತರವಾಗಿದ್ದಾಗ ಎಷ್ಟು ಅವ್ರ ಗೆಳೆತನ ಹೆಂಗೆ ಬೆಳೀತುವ, ಬಹಳ ಸುಂದರವಾಗಿ ಗೆಳೆತನ, ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಿದ್ದಿಲ್ಲ ಅಂತೇವ. ಋಷಿ ಹೆಂಡತಿ ಗುರುತಾಯಿ ಸಂದೀಪ ಮುನಿಗಳ ಧರ್ಮಪತ್ನಿ 100 ಮಂದಿ ಎಲ್ಲರೇ ಕುಣಿಸಿ ಬಾಳೆ ಎಲೆ ಕೊಟ್ಟು ದಿನಾಲು ಊಟಕ್ಕೆ ನೀಡೋತ್ನ್ಯಾಗ ಯಾವುದೇನೋ ವಿಶೇಷವಾದಂಥ ಹಬ್ಬದ ಅಡಿಗೆ ಉಂಡಿ ಚಿರೋಟಿ ಅಥವಾ ಏನೋ ಮಾಡ್ತಾರೆ, ಸ್ವೀಟ ಪಾಯಸ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಿದ್ದಂತೆ, ಯವ್ವ ಇನ್ನ ನೀಡು ಇನ್ನ ಬಡಸು ಪತ್ರೋಳಿ ತುಂಬ ನೀಡ್ಕೊಳ್ತಿದ್ದಂತೆ. ಪತ್ರೋಳಿ ತುಂಬೆಲ್ಲ ನೀಡಿ ಆ ತಾಯಿ ಮುಂದೆ ಹೋದಾಗ ತನ್ನ ಪತ್ರೋಳಿ ಆಗಿದ್ದನ್ನ ಎಲ್ಲ ತಗೊಂಡು ಸುಧಾಮ ನೀಡ್ತಿದ್ದ. ಅನ್ನ ನೀರು ಇರಲಾದೆ ಬಡಕಲಾದಂತ ಈ ಶರೀರ ತೆಳು ಮುಖ ಮಾಡಿ ಪರಾಣಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾಗ ತಾವು ಉಪವಾಸ ಇರ್ತಿದ್ದ. ಸುಧಾಮ ಹೊಟ್ಟೆ ತುಂಬ ಉಂಡಾಗ ಎರಡೂ ಕೈ ಮೇಲೆ ಮಾಡಿ ಹೊಟ್ಟೆ ಬಹಳ ತುಂಬಂತ ಹೇಳ್ತಾ ಇದ್ದ. ಇದಕ್ಕೆ ಗೆಳತನ ಅಂತಾರೆ. ಒಬ್ಬರ ಸಂಸಾರ ಕೆಡಿಸೋದಲ್ಲ, ತನ್ನ ಎಡೆಯಂದ ನೀಡುತ್ತಿದ್ದ. ಇಬ್ಬರೂ ಕೂಡಿ ರಾತ್ರಿ ಮನ್ಕೊಳ್ತಿದ್ರಿ. ಗುಡ್ಡ ಥಂಡಿ ದಿನ, ಗುಡ್ಡದ ವಾರಿ ಗುಡಿಸ್ಲ ಥಂಡಿ ಒಳಗೆ ಸುಧಾಮ ನಡುವಂತ ಪ್ರಸಂಗ ರಾತ್ರಿ ವೇಳೆಯಲ್ಲಿ ತಾನು ನೆಲದ ಮೇಲೆ ಮನ್ಕೊಳ್ತಿದ್ದ. ತನ್ನ ಮೇ ಮೇಲಿದ್ದಂತೆ ಎಲ್ಲ ಕಂಬಳಿ ಹೊಚ್ಚಿ ಹಂಗೆ ಕೃಷ್ಣ ನಡಗಕ್ಕಂತ ಮನ್ಕೊಳ್ತಿದ್ದಂತೆ. ರಾತ್ರಿ 1ಕೋ 2ಕೋ ಎದ್ದಾಗ ಮಗ್ಗಲಲ್ಲಿ ನೋಡ್ತಿದ್ದ. ಕೃಷ್ಣ ಮೇಮ್ಯಾಗ ಒಂದಿಟ್ಟು ಅರಿವಿಲ್ಲ, 2-3 ತನ್ನ ಮೇಮೆ ಸಹಿತ ಅವಂಗ ಹೊಚ್ಚಾನಂದ ಬಳಕ ಹೊರಗೆ ಹೋಗಿ ಬಂದು ಎರಡೂ ಕೃಷ್ಣನ ಕಾಲು ಗಟ್ಟಿಯಾಗಿ ಹಿಡಿದು ಹೇಳ್ತಾ ಇದ್ದ, ದೇವಾ ಕೃಷ್ಣ, ಯಾವ ಜನ್ಮದೊಳಗೆ ನೀ ಹಡದಂತ ನನ್ನ ಅವ್ವ ಇದ್ದು ಗೊತ್ತಿಲ್ಲ ಕೃಷ್ಣ, ಯಾವ ಜನ್ಮದಲ್ಲಿ ಉಪಕಾರಗೊಂಡ ನಾ ತೀರಿಸ್ಲಿ. ನಾರಾಯಣ ಕೃಷ್ಣ ಕೃಷ್ಣ, ಯಾವ ಜನ್ಮದಲ್ಲಿ ನೀ ಹಡದಂತ ತಾಯಿ, ನೀ ಊಟ ಮಾಡ್ತಕ್ಕಂಥ ಎಡೆಯಾಗಿದ್ದು ನನಗೆ ನೀಡಿ ನೀ ಸಂತೋಷ ಪಡ್ತಿ. ನೀ ನೆಲದ ಮೇಲೆ ಮನ್ಕೊಂಡು ಕೂಸಿನಾಗ ನನ್ನ ಮೇಲೆ ಹೊಚ್ತೀಯಲ್ಲ. ತಂದೆ ತಾಯಿ ಬಂದ ಬಳಗೆಲ್ಲ ಬಿಟ್ಟು ಬಂದಾಗ ನೀನೇನೋ ನನಗೆ ಅವ್ವಪ್ಪ. ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲಾರಂತ ಸುಂದರವಾಗಿರುವಂತ ಕಾಲ 14 ವರ್ಷ ಕಾಲ ಗತಿಸಿ ಹೋಯ್ತಂತೆ. ಕಾಲ 14 ವರ್ಷ ಆಯ್ತು. ಒಂದಿನ ಗುರುಗಳು ಹೇಳ್ತಾರೆ, ಅಪ್ಪ ನೀವು 14 ವರ್ಷ ಆಯ್ತು, ನಾ ಏನೇನು ಹೇಳ್ಬೇಕೈತೆ ಎಲ್ಲ ಕಲಿಸಿದೆ. ಈಗಿನ ವಿದ್ಯಾವಂತರು, ಜ್ಞಾನಿಗಳು, ತಿಳಿದವರು 11-14 ವಯಸ್ಸು ಬಂದವ್ರಿಗೆ 25 ವರ್ಷನವ್ರು ದೊಡ್ಡವರಾದ್ರಿ. ಒಂದು ದೇಶ, ಒಂದು ಸಮಾಜ, ಒಂದು ಧರ್ಮ, ಒಂದು ದೇಶವನ್ನು ಹೆಂಗೆ ಆಳ್ಬೇಕು, ನಡೆಸ್ಬೇಕು ಎಲ್ಲ ನಿಮಗೆ ಬುದ್ಧಿ ಎಲ್ಲ ಕಲಿಸೇನಪ್ಪ. ಎಲ್ಲರೂ ದೀಕ್ಷೆ ತಗೊಂಡಿರಿ. ನಾಳೆ ಒಂದು ದೇವರ ಪೂಜೆ ಮಾಡಿ ಸಿಹಿ ಊಟ ಮಾಡಿ ಎಲ್ಲರ ಆಶೀರ್ವಾದ ತಗೊಂಡು ನಿಮ್ಮ ದೇಶಗಳಿಗೆ ನೀವು ಹೋಗ್ರಿ. ರಾಜರ ಮಕ್ಕಳೆಲ್ಲ ಅವ್ರವ್ರ ತಂದೆ ತಾಯಿಗಳ ಸೇವಕರಿಂದ ಪತ್ರ ಬರೀತಾರೆ. 100 ಜನ ದೇಶಗಳಿಂದ ಅವ್ರವ್ರ ತಂದೆ ತಾಯಿಗಳು, ಯಾಕ ಇಟ್ಟು ಮಕ್ಕಳಿದ್ದಾಗ ಬಿಟ್ಟಿದ್ದರ್ರಿ, ತಿರುಗಿ ಹೋಗಂಗಿಲ್ಲ. ತಂದೆ ತಾಯಿಗಳು ಮೀಟಿಂಗ್ ಅದ, ಪೇರೆಂಟ್ಸ್ ಬರಬೇಕು, ಮೀಟಿಂಗ ಬೈಠಕ ಏನೂ ಇಲ್ಲ ಅವಾಗಿನ ಕಾಲದಲ್ಲಿ. ಇಷ್ಟು ಮಕ್ಕಳನ್ನು ಬಿಟ್ಟು ಅವರು ದೊಡ್ಡಾಗಿರತಕ್ಕಂಥ ಮಕ್ಕಳನ್ನು ನೋಡಿ ತಿರುಗಿ ತಮ್ಮ ದೇಶಕ್ಕೆ ತೋಡು ಹೋಗೋ ಸಲುವಾಗಿ ಚಿನ್ನದ ರಥ, ಬಂಗಾರ ರಥ, ಬೆಳ್ಳಿ ರಥ, ಮುಕ್ತರತ್ನಗಳನ್ನು ಗುರುಗಳಿಗೆ ದಕ್ಷಿಣ ತಗೊಂಡೆಲ್ಲ ದೇಶದಿಂದ ಅನೇಕ ರಾಜರು ಬರ್ತಾರೆ. ಗುರುಗಳು ಪಾದ ಪೂಜೆ ಆಗ್ತದೆ. ಪಾದ ಪೂಜೆಯಾಗಿ ಎಲ್ಲರೂ ಗುರುಗಳಿಗೆ ಕಾಣಿಕೆ ಕೊಡ್ತಾರೆ. ಗುರುವಿನ ಉಪಕಾರ ಬಹಳ ದೊಡ್ಡದು. ಕಾಣಿಕೆ ಕೊಟ್ರಂತ ಒಬ್ಬ 1000 ಎಕರೆ ಜಮೀನು ಕೊಟ್ಟ ಗುರುಗಳಿಗೆ. ಏನು ಕೊಟ್ಟ? 1000 ಎಕರೆ ಜಮೀನು ಕೊಟ್ಟ. ಒಬ್ಬ 1000 ಆಕಳ ಕೊಟ್ಟ. ಒಬ್ಬ 100 ಕುದುರೆ ಕೊಟ್ಟ. ಇವರೆಲ್ಲ ಒಬ್ಬ 1 ಲಕ್ಷ ಬಂಗಾರ ನಾಣ್ಯ ಕೊಟ್ಟ. ಎಲ್ಲರೂ ಕೈ ತುಂಬಿ 1000 ಎಕರೆ ಜಮೀನ, ಆಕಳು, ದಾನ, ಎಲ್ಲ ಗೋದಾನ, ವಸ್ತ್ರದಾನ, ಗುರುಗಳಿಗೆ ಆಗ ಕೈ ತುಂಬಿ ಭೂಮಿ ಸೀಮಿ ಎಲ್ಲ ದಾನ ಮಾಡ್ತಿದ್ರು ದೊಡ್ಡ ದೊಡ್ಡ ರಾಜರ ಮಕ್ಕಳು. ಆವಾಗ ಮರ ತುಂಬಿ ಮುತ್ತ ರತ್ನಗಳನ್ನು, ಬಂಗಾರ ನಾಣ್ಯಗಳನ್ನು ಗುರುಗಳ ಪಾದ ಮೇಲೆ ಇಟ್ಟು ಬಲರಾಮ ಕೃಷ್ಣ ಪಾದ ಪೂಜೆಯನ್ನು ಮಾಡಿ ಮುತ್ತರತ್ನ ಬುಟ್ಟಿಗಟ್ಟಲೆ ಪಾದ ಮೇಲೆ ಸುರಿಯುವುದು. ಮುತ್ತರತ್ನಗಳನ್ನ, ಆನೆ, ಒಂಟಿಗಳನ್ನ, ಕುದುರೆ, ಏನ್ ಬೇಕಾದ ಆಕಳುಗಳನ್ನು, ಭೂಮಿ ಸೀಮಿ 1000 ಎಕರೆ ಎಲ್ಲ ದಾನ ಮಾಡಿರಂತೆ. ಎಲ್ಲರೂ ಕೈ ತುಂಬಿ ರಾಜರ ಮಕ್ಕಳೆಲ್ಲ ದಾನ ಮಾಡುವ ಹೊತ್ನ್ಯಾಗ ಒಂದು ಒಪ್ಪತ್ತಕ್ಕೆ ಕೂಳಿಗೆ ಸಹಿತ ಮನೆಯಾಗ ಗತಿ ಇರಲಾರ್ದಂತ ಮುಪ್ಪಿನ ತಂದೆ ತಾಯಿ ನೆಲ ಹಿಡ್ಕೊಂಡು ಮನ್ಕೊಂಡಿದ್ದಾರೆ. ಸಾತ್ ವಿಷ ಕುಡಿಯಾಕ ಸಹಿತ ಒಂದು ದುಡ್ಡು ಇಲ್ಲ. ಅಮಲಿ ಮಾಡಕ್ಕೆ ಗಂಜಿ ಏನು ಇರ್ಲಾರ್ದಂತ ಗುಡಿಸಲೊಳಗ ದೊಡ್ಡ ಕೈಲಿ ಬಂಗಾರ ಬೆಳ್ಳಿ ದಕ್ಷಿಣ ಕೊಟ್ಟಾಗ ಏನು ಇರ್ಲಾರ್ದಂತ ಹರಕ ಬಟ್ಟಿ ಮೇಲೆ ಇದ್ದಂತ ಸುಧಾಮ ದೂರ ನಿಂತು ಅಳ್ತಿದ್ದಂತೆ. ದೇವಾ ದೇವಾ
ಎಲ್ಲ ಇದ್ದವರೆಲ್ಲ ದೊಡ್ಡ ದೊಡ್ಡ ಕೈಲಿ ಕೊಟ್ಟಿದ್ದಾರೆ. 12 ವರ್ಷ ಗುರುಗಳ ಕಡೆ ನಾವು ಊಟ ಮಾಡಿದೆ, ಅವರು ಕೊಟ್ಟ ಅರಿವೆ ಹಾಕೊಂಡೆ. ಗುರು 12 ವರ್ಷ ಜ್ಞಾನ ಕೊಟ್ಟಂತ ಗುರುವಿನ ಜ್ಞಾನದ ಋಣದಾಗ ನಾದಿನಿ, ಋಣ ತೀರಿಸ್ಬೇಕಲ್ಲ. ಇದ್ದವ್ರೆಲ್ಲ ಕೊಟ್ಟಾಗ ನಾನೇನು ಕೊಡ್ಬೇಕು? ಏನೇನೋ ಕೊಟ್ಟಾಗ ಏನು ಇರ್ಲಾರ್ದಂತ ಬಡಪಾಯಿ ಇಟ್ಟು ಗಂಜಿಗೂ ಗೊತ್ತಿಲ್ಲ ನಾನೇನು ಕೊಡ್ಬೇಕಂತ ಸುಧಾಮ ದೂರ ನಿಂತು ಅಳುತ್ತಿದ್ದನಂತೆ. ನೂರಾರು ಶಿಷ್ಯಗಳ ಮಧ್ಯದಲ್ಲಿ ಗುರುಗಳ ದೂರ ನಿಂತ ಸುಧಾಮ ನೋಡ್ತಾರೆ. ಯಾಕಪ್ಪ, ದಿನ ಅಭ್ಯಾಸ ನಡೆದಾಗ ಎಲ್ಲರಿಗಿಂತ ಮುಂದಿದ್ದು ಏನೋ ಕೇಳ ಮುಂದಿನ ಸಾಲದಾಗ ಬಂದ ನಾ ಹೇಳ್ತಾನಂತ ಮುಂದಾಗ್ತಿದ್ದೆಲ್ಲ, ದಿನಾಲೂ ಮುಂದಿದ್ದೆಲ್ಲ ಸುಧಾಮ, ಇವತ್ತೆಲ್ಲರಿಗಿಂತನೂ ಕಟ್ಟು ಕಡೆಗೆ ನಿಂತಿದ್ದಿ, ಯಾಕೋ ಕಣ್ಣೊಳಗೆ ನೀರಿದ್ದಾವಲ್ಲ. ಅಲ್ಲೇ ಗಿಡದಾನ 2 ಹೂ, ಒಂದು ತೆಂಗಿನಕಾಯಿ ತಗೊಂಡು ಓಡೋಡಿ ಬಂದು ಗುರುಗಳ ಪಾದ ಮೇಲೆ ಹೂ ಹಾಕಿ ಜೋರಾಗಿ ಕಾಲಿಗೆ ಪಾದಕ್ಕೆ ತೆಕ್ಕಿ ಬಿದ್ದು ಬಿಕ್ಕಿ ಬಿಕ್ಕಿ ಗುರುಗಳ ಪಾದದ ಮೇಲೆ ತೆಲಿಟ್ಟು ಅಳ್ತಾ ಇದ್ದಾನೆ. ಯಾಕೋ ಸುಧಾಮ, ಯಾಕೆ ಅಳ್ತಾ ಇದೀಯ? ರಾಜ್ಯರು ಮಹಾರಾಜರು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಆನಿ ಒಂಟಿ ಭೂಮಿ ಸೀಮಿ ರತ್ತು ಮುತ್ತುಗಳು ನಿಮ್ಮ ಪಾದ ಮೇಲೆ ಸುರಿವಿ ಎಲ್ಲರೂ ದಕ್ಷಿಣ ಕೊಟ್ಟರು. ಗುರುಗಳೇ, ಹಿಂದೆ ಮನಿ ಒಳಗೆ ಭೂಮಿ ಸೀಮಿ ಇಲ್ಲ, ಮುಪ್ಪಿನ ಹೂ ಅಪ್ಪ, ಬಡತನ ಗಂಜಿನೂ ಇಲ್ಲ, ಎಲ್ಲರೂ ಕೈ ತುಂಬಿ ಕೊಟ್ಟಾಗ ನಿಮಗೇನು ಕೊಡುವಂತ ಪರಿಸ್ಥಿತಿ ಇಲ್ಲಲ್ಲ ಗುರುಗಳೇ, ಅದಕ್ಕಾಗಿ ಅಳ್ತಾ ಇದ್ದೀನಿ ಗುರುಗಳೇ, ಅದಕ್ಕಾಗಿ ಅಳ್ತಾ ಇದ್ದೀನಿ. ನನ್ನಲ್ಲಿ ಏನೂ ಇಲ್ಲಲ್ಲ, ನಾ ಏನು ಕೊಡ್ಬೇಕು ಗುರುಗಳೇ ಅಂತ ಕೇಳಿದಾಗ ತಲೆ ಮೇಲೆ ಕೈ ಇಟ್ಟು ಗುರುಗಳು ಒಂದು ಮಾತು ಹೇಳಿ, ಪೀ ತುಂಬೆ ಮುಂದೆ ಹೋಗಲ್ಲ. ಧರ್ಮದ ಕಾಲ ಆಗಿನ ಕಾಲ ಗುರುಗಳೊಂದು ಮಾತು ಹೇಳಿ, ನಾ ಏನು ಬೇಡ್ತಾನೆ ಅದು ಕೊಡ್ತೀಯೇನೋ. ನಿಮ್ಮ ಪಾದ ತೆಳಗೈತೆ ಗುರುಗಳೇ, ಇದನ್ನು ಬಿಟ್ಟು ಯಾನು ಕೊಡ್ಲಿಕ್ಕೆ ನನಗೆ ಸಾಧ್ಯ ಇದೆ. ತಲೆ ಮೇಲೆ ಕೈ ಇಟ್ಟು ಆ ಹುಡುಗ ಒಂದು ಮಾತು ಹೇಳ್ತಾರೆ, ಅಯ್ಯ 12 ವರ್ಷಗಳ ಪರ್ಯಂತರವಾಗಿ ನಾನು ನಿನಗೆ ಏನೇನು ಜ್ಞಾನ ಕೊಟ್ಟೇನೆ, ದೇವರ ಧರ್ಮ ಭಕ್ತಿ ಅಂತಕ್ಕಂಥದ್ದು 12 ವರ್ಷ ಏನು ಕಲಿಸೇನಲ್ಲ. ನಾ ಕೊಟ್ಟಂತ ಜ್ಞಾನ ಐತೆಲ್ಲ 100 ವರ್ಷ ನೀ ಬದುಕಿರೋವರೆಗೆ ಅಜ್ಞಾನದಲ್ಲಿ ಬದುಕುವಂತ ಮನುಷ್ಯರದಾರಲ್ಲ, ನಾ ಕೊಟ್ಟಂತ ಜ್ಞಾನ ಮಾನವರ ಕಲ್ಯಾಣಕ್ಕಾಗಿ ನಾ ಕೊಟ್ಟಂತ ಜ್ಞಾನ ಎಲ್ಲರಿಗೆ ದಾನ ಮಾಡಿ ಮಾನವರ ಕಲ್ಯಾಣ ಮಾಡಪ್ಪ. ನನಗೆ ಕೊಟ್ಟಂತ ದಕ್ಷಿಣ ಬಹಳ ದೊಡ್ಡದಿದೆ, ದಕ್ಷಿಣ ಎಲ್ಲರೂ ನಾ ಕೊಟ್ಟ ದಾನ ಮಾಡಿ. ಈ ರಾಜ ಮಹಾರಾಜರಿಗೆ ಒಂದು ಸೀಮೆ, ಒಂದು ಇಷ್ಟಿಷ್ಟು ಊರಂತದಾವ. ಜಗತ್ತಿನಲ್ಲಿ ನಿನ್ನ ರಾಜ ಅಂತ ಯಾರು ಗುರುತು ಹಿಡಿಬಾರ್ದು, ಜಗತ್ತೆಲ್ಲ ಒಬ್ಬ ಮಹಾತ್ಮ ಅಂತ ಜಗತ್ತೆಲ್ಲ ನಿನ್ನ ಕೈ ಮುಗಿದು ಪೂಜಾ ಮಾಡ್ಬೇಕಪ್ಪ. ನಾ ಕೊಟ್ಟ ದಾನವನ್ನು ಜ್ಞಾನವನ್ನು ದಾನ ಮಾಡು, ಸೂರ್ಯ ಚಂದ್ರ ಇರುವವರೆಗೆ ನಿನ್ನ ಕೀರ್ತಿ ಅಮರವಾಗಿ ಉಳಿಲಿ, ಹೋಗು ನಿನ್ನ ಒಳ್ಳೇದಾಗ. ಹೋಗಯ್ಯ ಹೋಗು. ಬರುತ್ನ್ಯಾಗ ಅವು ಅಪ್ಪನ ಬಿಟ್ಟು ಬಂದಿದ್ದ, ಹೋಗುತ್ನ್ಯಾಗ ಗುರುಗಳನ್ನ ಬಿಟ್ಟು ಹೊಂಟ. ಅವಪ್ಪನೂ ಪ್ರಸಂಗ ಬಂದರೆ ಬಿಡಕ್ಕೆ ತಯಾರ, ಗುರುಗಳನ್ನೂ ಸಹಿತ ಗಟ್ಟಿ ಮನಸ್ಸು ಮಾಡಿ ಬಿಡಬಹುದು. ಆದರೆ ಸುಧಾಮ ಕೃಷ್ಣನ ಬಿಡುವುದು ಬಹಳ ಕಠಿಣ. ಕೃಷ್ಣನನ್ನು ಬಿಟ್ಟು ಹೋಗುವಂತ ಬಹಳ ಕಠಿಣವ ತಾಯಿ. ಬಂಗಾರ ರಥದಲ್ಲಿ ಕುಂತು ಮುಂದೆ ಕುಂತು ಕೃಷ್ಣ ಸೇವಕರು ರಥ ನಡೆಸ್ತಾ ಇದ್ದಾರೆ. ಬಲರಾಮ್ ಹಿಂದದಾನ, ನಡು ಕೃಷ್ಣದನ. ಬಂಗಾರ ರಥ ಸಾಗ್ತಿತ್ತು ನಡು ಗುಡದಾಗಿಂದ ಹಾಸಿ. ಹರಕಲೊಂದು ಜೋಳಿಗೆ, ಕೈಯಾಗ ಒಂದು ಮುರುಕು ಕಟ್ಟಿಗೆ. ಕೃಷ್ಣನ 4 ಕುದುರೆಯನ್ನು ಕಟ್ಟಿ ಓಡಿಸುವಂತ ರಥದ ಬೆನ್ನ ಆಕಳು ಹಿಂದ ಕರ ಓಡಿದಂಗ ಬೆನ್ನ ಹತ್ತಿ ಬಿತ್ತಿದ್ದ, ಅಳ್ಕೋತ ಬೆನ್ನ ಹತ್ತಿದಂತೆ ಕೃಷ್ಣ ಕೃಷ್ಣ ಮಹಾದೇವ ಗೋಪಾಲ ಕೃಷ್ಣ. ರಥದ ಬೆನ್ನತ್ತಿ ಸಣ್ಣ ಮಕ್ಕಳಂತೆ ಕೈ ಮಾಡಿ ಕೃಷ್ಣ 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 ಅಂತ ಕೂಗುವಂತಹ ಪ್ರಸಂಗ. ಆಶ್ರಮನ ಬಿಟ್ಟು 4 ಮೈಲು ಹಾಯ್ದ ಬಳಕೆ ಬೆನ್ನ ಹತ್ತಿದನ್ನ ನೋಡಿ ಕೃಷ್ಣ ನಿಲ್ಲಿಸ್ತಾನೆ. ಕೆಳಗಿರಲು ಬರ್ತಾನೆ, ಜೋರಾಗಿ ತೆಕ್ ಹೊಡೆದ ಒಂದು ಮಾತನ್ನು ಹೇಳ್ತಾನೆ, ದೇವ ನಾರಾಯಣ ಕೃಷ್ಣ, ನೀರನ್ನು ಬಿಟ್ಟು ಮೀನು ಬದುಕೋದಿಲ್ಲ, ನೀರನ್ನು ಬಿಟ್ಟು ಮೇನು ಬದುಕೋದಿಲ್ಲ, ನಿನ್ನ ಬಿಟ್ಟು ನಾ ಬದುಕಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ, ಇದು ದೇವರ ಹಾನಿಯಾಗಿ ಸತ್ಯ, ನಾನು ನಿನ್ನ ಬಿಟ್ಟು ಬದುಕೋದಿಲ್ಲ. ತೆಲ್ ಮೇಲೆ ಕೈ ಇಟ್ಟು ಒಂದು ಮಾತನ್ನು ಹೇಳ್ತಾನೆ, ಹುಚ್ಚ, ನಾನೀ ಒಬ್ಬರೊಬ್ಬರು ಯಾವಾಗ್ರೆ ಬಿಟ್ಟದೀವೇನು, ಇದು ಒಂದೇ ಜನ್ಮ ಅಲ್ಲ, 100 ಜನ್ಮದಲ್ಲಿ ಕೂಡಿದ್ದವ್ರು. ಆದರೆ ನಮ್ಮ ಕರ್ತವ್ಯ ನಮ್ಮ ಕೆಲಸಕ್ಕಾಗಿ ನಾವು ಹೋಗ್ಬೇಕಾಗೈತೆ ಅಂತ ಹೊಂಟೇನಿ. ನೋಡು ನನ್ನ ಗೆಳೆಯ, ನನ್ನ ಪ್ರಾಣ, ನನ್ನ ಸುಧಾಮ ಅಂತ ನಿನಗೊಂದು ಭಾಷೆ, ಒಂದು ಮಾತು ಕೊಡ್ತಾನಂದ. ಏನಂದ? ನಿನ್ನ ಜೀವನದಾಗ ಯಾವುದೇ ಕಷ್ಟ ಬರಲಿ,
ನಿನಗೆ ಯಾವುದೇ ಪ್ರಸಂಗ ಬರಲಿ, ಒಂದು ಸಲ ಮ್ಯಾಲ ಕೈ ಮಾಡಿ ಕೃಷ್ಣ ಅಂತ ನಿನ್ನ ಬಾಯಲೆ ಬಂದ್ರೆ ಇನ್ನೊಂದು ನಿಮಿಷನಾಗ ನಿನ್ನ ಬೆನ್ನ ಹಿಂದೆ ಬಂದ ನಾ ಆಶೀರ್ವಾದ ಮಾಡಿ ನಿನ್ನ ಕಷ್ಟ ಗುಡ್ಡದಂತದಿದ್ರು ಸಹಿತ ಪಾರು ಮಾಡ್ತೀನಿ. ನೀನು ಯಾವಾಗೂ ನಿನ್ನ ಕೈ ಬಿಡೋದಿಲ್ಲ. ಸತ್ಯವಾಗಿ ನನ್ನ ಗೆಳೆಯ, ನನ್ನ ಪ್ರಾಣ, ನನ್ನ ಸುಧಾಮ ಅಂತ ನಿನಗೊಂದು ಭಾಷೆ, ಒಂದು ಮಾತು ಕೊಡ್ತಾನಂದ. ಏನಂದ? ನಿನ್ನ ಜೀವನದಾಗ ಯಾವುದೇ ಕಷ್ಟ ಬರಲಿ, ನಿನಗೆ ಯಾವುದೇ ಪ್ರಸಂಗ ಬರಲಿ, ಒಂದು ಸಲ ಮ್ಯಾಲ ಕೈ ಮಾಡಿ ಕೃಷ್ಣ ಅಂತ ನಿನ್ನ ಬಾಯಲೆ ಬಂದ್ರೆ ಇನ್ನೊಂದು ನಿಮಿಷನಾಗ ನಿನ್ನ ಬೆನ್ನ ಹಿಂದೆ ಬಂದ ನಾ ಆಶೀರ್ವಾದ ಮಾಡಿ ನಿನ್ನ ಕಷ್ಟ ಗುಡ್ಡದಂತದಿದ್ರು ಸಹಿತ ಪಾರು ಮಾಡ್ತೀನಿ. ನೀನು ಯಾವಾಗೂ ನಿನ್ನ ಕೈ ಬಿಡೋದಿಲ್ಲ. ಇದು ಸತ್ಯವಾಗಿ ಹೇಳ್ತೀನಿ. ಈ ಭಾಷೆ ಒಂದು ಸಲ ಕೈ ದೇಹ ರೂಪದಿಂದ ನಾ ಹೋದ್ರೂ ಕೂಡ ನನ್ನ ಮನಸ್ಸು ಯಾವಾಗೂ ನಿನ್ನ ನೆನೆಸ್ತದೆ. ನನ್ನ ಕರ್ತವ್ಯಕ್ಕಾಗಿ ನಾ ಹೋದ್ರೂ ಸಹಿತ ನಿನ್ನ ಯಾವಾಗೂ ಬಿಟ್ಟಿಲ್ಲ. ನಿನಗೆ 1000 ಕಷ್ಟ ಬಂದರೂ ಸಹಿತ ನಾನು ನೆರಳಾಗಿ ನಿಲ್ತೀನಿ, ಯಾವಾಗ ನಿನ್ನ ಬಿಡೋದಿಲ್ಲ. ಇದು ಸತ್ಯ ಅಂತ ತಿಳ್ಕೊಂಡು ಮಾತು ಕೊಡ್ತಾನೆ. ರಥದಲ್ಲಿ ಕುಂತು ಕೃಷ್ಣ ಹೋಗ್ತಿದ್ದ, ಗುಡ್ಡದ ಮೇಲೆ ನಿಂತು 2 ಕೈಗಳನ್ನು ಮೇಲೆ ಮಾಡಿ ಅಳುತ್ತಿದ್ದ. ಭಾರ ಆದಂಥ ಮನಸ್ಸ, ಎತ್ತಲಾರದಂಥ ಹೆಜ್ಜೆ, ಗುಡ್ಡವಾರಿ ಹೋಗಿ ಮರಿ ಆಯ್ತು. ಕೆಳಗೆ ಮುಖ ಮಾಡಿ ಅಳ್ಕೊಂತ ಹುಚ್ಚಿರಗತೆ ಕಣ್ಣೀರು ಸುರಿಸ್ಕೊಂತ ಹಳ್ಳ-ಕೊಳ್ಳಗಳಲ್ಲಿ ಸ್ನಾನ ಮಾಡಿ ಧರ್ಮಶಾಲೆಯಲ್ಲಿ ವಸತಿ ಮಾಡಿ ದಿನಾಲು 5 ಮನೆ ಭಿಕ್ಷೆ ಬೇಡ್ತಾ ವಾರ ಒಪ್ಪತ್ತು ನಡ್ಕೋತ ಒಂದಿನ ಸಾಯಂಕಾಲ 6 ಗಂಟೆ ಆಗಿತ್ತಿನ ಹೊತ್ತಿತ್ತು. ತನ್ನ ಹುಟ್ಟಿದ ಊರ ಹೊರಗೆ ಗುಡಿಸಲ ಅವ್ವಪ್ಪನ ಎದುರಿಗೆ ಬಂದ. ಅಮಾಂತ ಕೂಗ್ತಾನೆ. 14 ವರ್ಷ ಮಗ ಎಲ್ಲಿ ಹೋದು? ಹುಲಿ ಬಾಯಿಗೆ ಸಿಕ್ಕು, ಕರಡಿ ಬಾಯಾಗ ಸಿಕ್ಕು, ಎಲ್ಲಿ ನೀರಾಗ ಹೋದು, ಹಾವು ಕಚ್ಚಿತು. ಇಟ್ಟಿದ್ದಾಗ ಹೋಗಿದ ದೊಡ್ಡವಾಗಿ ಬಂದಿದ್ದವ್ವ ಅಂದಾಗ ಹುಬ್ಬಗೈ ಚೆವು ನೋಡ್ತಾಳೆ. ಏನ್ರಿ ಸುಧಾಮ ಬಂದಾನ. ಹಡದ ತಾಯಿ ಎಷ್ಟು ದೊಡ್ಡ ಮನಸ್ಸ, ಹಡದವು ಎಷ್ಟು ದೊಡ್ಡಕ್ಕೆ. ಜಗತ್ತಿನಲ್ಲಿ ನಾವು ಕಾಶಿ ಹೋಗೋದು ಬೇಡ, ರಾಮೇಶ್ವರ ತೀರ್ಥ ಬೇಡ, ಹೊಟ್ಟೆ ಇಟ್ಕೊಂಡು ಹಡದಿಟ್ಟು ಮಾಂಸ ಮುದ್ದೆಯನ್ನು ಮನುಷ್ಯನನ್ನಾಗಿ ಮಾಡಿ ಉಡ್ಯಾಕ ಕಟ್ಕೊಂಡು ನಮ್ಮನ್ನು ಜೋಪಾನ ಮಾಡಿರುವಂಥ ನಮ್ಮ ಹಡದ ಓದಾಳಲ್ಲ, ಹಡದ ತಾಯಿಗೊಮ್ಮೆ ನಮಸ್ಕಾರ ಮಾಡಿ, ಪಡದಪ್ಪನ ನಮಸ್ಕಾರ ಮಾಡಿ, ಮುಪ್ಪಿನ ಕಾಲಕ್ಕೆ ಅವು ದೇವರಂತ ತಿಳ್ಕೊಂಡು ಅಡ್ಡು ಸುಖದಿಂದ ಅವ್ವಪ್ಪನ ಜೋಪಾನ ಮಾಡ್ರೆ 12 ಜ್ಯೋತಿರ್ಲಿಂಗ ಕಾಶಿ ರಾಮೇಶ್ವರ ನಮ್ಮ ಅವ್ವಪ್ಪನ ಪಾದದೊಳಗದ ಇವತ್ತಿನ. ಅಮಾಂತ ಕೂಗುತ್ತಾನೆ. ಹುಬ್ ಕೈ ಹಚ್ಚಿ ಹೇಳ್ತಾಳೆ, ಏನ್ರಿ ಸುಧಾಮ ಬಂದಾನ. ಕಟ್ಟಿ ಹಿಡ್ಕೊಂಡು ಕೈಯಾಗ ಕಟ್ಟಿಗಿಡು ಒಂದು ಬಾಗಿಲು ಎದುರಿಗೆ ಬಂದರು. ಕೈ ಮೈಮಿಟ್ಟು ನೋಡ್ತಾರ. ಬ್ರಹ್ಮಚಾರಿ ಗಟ್ಟಿಗೆನಸುಗಳನ್ನು ತಿಂದು ಗಟ್ಟಿ ಥಂಡ್ಯಾಗ ಮಳೆಯಾಗ ನೀರಾಗೆಲ್ಲ ಗಟ್ಟಿಯಾಗಿ ಜ್ಞಾನವಂತಾಗಿದ್ದ. ನಮ್ಮ ಮನೆ ತುಂಬಿತಲ್ಲ, ಮ್ಯಾಗ ಮುರುಕು ಗುಡಿಸಲಿದ್ರು ಸಹಿತ ಇಲ್ಲಿ ಈ ಮುರುಕು ಗುಡಿಸಲೊಳಗೆ ಒಂದು ಜ್ಞಾನದ ರತ್ನ ಹೊಳಿಲಿಕ್ಕೆ ಕತ್ತಲ್ಲ. ನನ್ನ ಮಗ ಬುದ್ಧಿವಂತ. ಮಗ ಬಂದೇನೆ ನಾವು ಚಿಂತೆ ಮಾಡೋದಿಲ್ಲ ಅಂತ ಮಗ ಬಂದು 6 ತಿಂಗಳದೊಳಗೆ ಅಪ್ಪ ತೀರಿದ. ಅಪ್ಪನ ಸೇವಾ ಮಾಡೋ ಭಾಗ್ಯ ನಾನು ಸಿಗಲಿಲ್ಲ. ಅಪ್ಪನ ಅಂತ್ಯ ಸಂಸ್ಕಾರ ಪತ್ತಿನ ಹೋದೊಳಕ ನನ್ನ ಜೀವನ ಏನಂತ ಮತ್ತೆ 3 ತಿಂಗಳಾಗ ಮುದುಕಿನೂ ಹೋಯ್ತು. ಊರು ಹೊರಗೆ ಒಂದು ಚಪ್ಪರ್ಯವ, ನಿಮ್ಮ ಹಳ್ಳಿ ಮಾತನ್ಯಾಗ ಊರು ಹೊರಗೆ ಒಂದು ಮುರುಕಲ ಚಪ್ಪರ, 2 ಪಕ್ಷಿ ರೆಕ್ಕೆ ಕಿತ್ಕೊಂಡು ಹೋದಂಗೆ ಅವು ಅಪ್ಪ ಹೋದ ಬಳಕ ಈಗ ಸುಧಾಮನಿಗೆ ಬಾಪ ಅಂತ ತೆಮಿಗೆ ನೀರನ್ನವ್ರು ಯಾರೂ ಇಲ್ಲ. ಕತಿ ಅಟ್ಟು ವಿಚಿತ್ರ ಐತೆ, ಕತಿ ಅಟ್ಟು ಮಜಾ ಐತೆ ನೋಡ್ರಿವ. ಯಾರೂ ಕರೆಯವ್ರಿಲ್ಲ. ಯಾರೇ ನಿಮ್ಮಂಥವ್ರು ಮದುವೆ ಕಾರಣ ಇದ್ದಾಗ ಹೇಳ್ತಾರೆ, ತಮ್ಮ ಊರು ಹೊರಗೇನು ಹುಡುಗನ ಒಂದಿಟ್ಟು ಊಟಕ್ಕೆ ಹೇಳ್ರಿ, ಹಿರಿಯರು ಹೇಳ್ತೀರಿ. ಪಾಪ ಒಂದೇ ನಿಮ್ಮಲ್ಲಿ ಪೂಜೆ ಇದ್ದಾಗ, ವಾಸ್ತುಗಿದ್ದಾಗ, ಮದುವೆ ಇದ್ದಾಗ ಖರೆ ದಿನ ವಾಸ್ತು ಹೆಂಗಿರ್ತಾವೆ ಹೇಳ್ರಿ. ಕರೆದವ್ರು ಕೂಸ ಎತ್ಕೊಂಡವ್ರ ಮಗ ಒಂದಿನ ಐತಿ ಒಂದಿನ ಇಲ್ಲ. ಇದ್ರೆ ಏನಾರ ಕೊಟ್ಟರೆ ಯಾರ ಕರೆದ್ರೆ ಉಣಿಸ್ರೆ ಉಣ್ತಿದ್ದ. ಏನೂ ಇರ್ಲಿಕ್ಕೆ ಒಂದು ತೆಮ್ಮೆ ನೀರು ಕುಡಿದು ಹೊಳಿ ದಂಡೆಗೆ ಸುಮ್ಮನೆ ರಾಮ ದೇವ್ರ ನಾಮಸ್ಮರಣೆ ಕೃಷ್ಣನ ನಾರಾಯಣ ಜಪ ಮಾಡ್ಕೋತಿದ್ದ. ಊರಾಗಿದ್ದವ್ರು ಎಲ್ಲ ವಿಚಾರ ಮಾಡ್ತಾರೆ, ಎಷ್ಟು ದಿನ ಹುಡುಗ ಉಪವಾಸರು ವನವಾಸ ಗುಡಿಸಲಾಗ ಹುಡುಗ ನೋಡೋದು. ಬೆನ್ನಿಂದ ಒಂದು ಸಂಸಾರ ಕಟ್ಟರೆ ಮನುಷ್ಯ ಮುಂದೆ ಓಡ್ತಾನ. ಮನ್ಯಾಗ ಕೇಳೋರು ಬಂದ್ರೆ ಏನ್ರಿ ವಿಚಾರ ಬರ್ತಾವ. ಹಂಗ ಬೇಡ, ಹುಡುಗ ವಯಸ್ಸಿಗೆ ಬಂದಾನ, ಯಾವುದ್ರಿ ಒಂದು ಬಡತನ ಮಣಿತಂದ ನೋಡಿ ಹುಡುಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಅವನು ಸಂಸಾರ ಕಚ್ಚೋನಂತ ಊರು ಹಿರಿಯರೆಲ್ಲ ಕೂಡಿ ಒಂದು 4 ಬಂಡಿ ಎತ್ತಿನ ಬಂಡಿ ತಗೊಂಡು ಅವಂತಿನಗರ ಮಗ್ಲಾಗ ಒಂದು ಹಳ್ಳಿತ್ಯವ. ಅಲ್ಲಿ ಒಂದು ಬ್ರಾಹ್ಮಣರ ಮನೆ. ಆ ಮನೆ ಒಳಗೆ ಸುಶೀಲ ಅಂತಕ್ಕಂಥ ಬಂಗಾರದಂಥ ಒಂದು ಹೆಣ್ಣ. ಸುಧಾಮನಿ ವಿಚಾರವನ್ನು ಸುಧಾಮ ಹ್ಯಾಂಗ ಅದನ್ನ ಎಲ್ಲ ತೋರಿಸಿ ಹೇಳ್ತಾರೆ. ಅವನ ಜ್ಞಾನ, ಅವನ ತ್ಯಾಗ, ಅವನ ಭಕ್ತ, ದೇವರ ಸಂತ ಅನ್ನೋದು ಗೊತ್ತಾಗಿ ಹಿಂದೆ ಮುಂದೆ ಮತ್ತೊಂದೇನೋ ನೋಡ್ಲಾರ್ದು ಒಂದೇ ಮಾತಿಗೆ ಪತಿಯಂತೂ ಸ್ವೀಕಾರ ಮಾಡ್ತಾನಂತ ಹುಡುಗಿ ಮಾತು ಕೊಡ್ತದೆ. ಯಾರೋ ಒಂದಿಟ್ಟು ಅಡುಗೆ ಮಾಡಿಸಿದ್ರು, ಯಾರೋ ಒಂದಿಟ್ಟು
ಮಂಗಳಸೂತ್ರ ಮನಿ ಮಂಗಳಸೂತ್ರ ತಂದ್ರು, ಯಾರು ಊಟಕ್ಕೆ ಮಾಡ್ರು, ಯಾರೇನೋ ಓನ್ಯಾನವ್ರೆಲ್ಲ ಪಟ್ಟಿ ಹಾಕಿ ಆ ಗುಡಿಸಲು ಮುಂದೆ ಒಂದಿಟ್ಟು ಹಂದರ ಹಾಕಿ 4 ಮಂದಿ ಕೈ ಮೇಲೆ ನೀರು ಹಾಕಿ ಶುಭ ಸರಿಯಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಸಾವಧಾನ ತಾರಾಬಲಂತು ದೇವ ಚಂದ್ರಬಲಂತು ದೇವ ಸಾವಧಾನ. ಈ ಬಡವರನ್ನ ಗುಡಿಸಲು ಬಾಗಲ ಎದುರಿಗೆ ಮಹಾತ್ಮ ಸಂತ ಸುಧಾಮ ತಲೆ ಮೇಲೆ ಅಕ್ಷತೆ ಹಾಕಿ ಮದುವೆ ಆಯ್ತೀವ. ಮದುವೆ ಆದ ಬಳಿಕ 4 ದಿನ ನಿಂತು ಹೋದರು. 4 ದಿನ ನಿಂತು ತವ್ರ ಮನೆಗೆ ಹೋದಾಗ ಈ ಹೆಣ್ಮಕ್ಳು ಸುಮ್ಕೊಂಡಂಗಿಲ್ಲ. ಅವು ನಿಮ್ಮ ಹೊಲ ಇಟ್ಟೈತಿ, ನಿಮ್ಮ ಹೊಲ ಇಟ್ಟೈತಿ, ಅಕ್ಕ ಬೇಟ ಆಗತೈತಿ, ಮನಿ ಆ ಕಡೆ ಮೋತಿ ಮಾಡಿ ಗಂಚಿಂದ ಐತಿವೋ ಸಾದೈತಿವ, ಸೋರ್ತೈತಿವೋ ದೊಡ್ಡದೈತಿವ. ಥೋಡೆ ಮದುವೆಗೆ ಬಂದಿದ್ದು ಅವು ಸುಮ್ಕೊಂಡಿಲ್ಲ. ಅವು ಹಾಕಿದೇನೆ ಊರು ಹೊರಗೊಂದು ಗುಡಿಸಲೈತಿ, ಬಿತ್ತಾಕ ಹೊಲ ಇಲ್ಲ, ಚಂದ ಇರಾಕ ಮನಿ ಇಲ್ಲ, ಉದ್ಯೋಗ ವ್ಯಾಪಾರ ಮಾಡಕ್ಕೆ ಬಂಡವಾಳ ಇಲ್ಲ, ಎಲ್ಲೋ ದೇವ್ರ ಭಜನ ಮಾಡ್ಕೊ ತಿರ್ಗಾಡವ ಸೋರು ಗುಡಿಸಲಾಗಿರ್ತಾರ. ಅವು ಏನತ್ತವನು ಮಾಡ್ಕೊಂಡೆ ನಿಂದು ಹೆಂಗ ಬೇ ಮುಂದೆ ಸಂಸಾರ ಅದೇನೋ ಒಂದು ಆಟ ನಾಟಕ ಅಲ್ಲ, ಸಾಹಿತ್ಯನ ಇರ್ಬೇಕಲ್ಲ ಸೋರು ಗುಡಿಸಲ್ನ್ಯಾಗ. ಏನಂತನಿ ಆಕೆ ಹೇಳ್ತಾಳ, ಕಟ್ಟಿದ ದೊಡ್ಡ ದೊಡ್ಡ ರಾಜ್ಯ ಸಂಸ್ಥಾನಗಳೆಲ್ಲ ಬಿದ್ದು ಹೋಗ್ತಾವ. ನಾನೇನು ಅಂತ ದೊಡ್ಡವ್ರ ಒಂದಿನ ಕಾಲ ತಿರುಗಿತಂದ್ರೆ ಎಲ್ಲರ ಕೈಯಾಗ ಪಾತ್ರ ಹಿಡಿತಾರ. ಎಲ್ಲ ಕಳ್ಳರು ಕೊಳ್ಳಿ ಹೊಡಿಬಹುದು, ಕಳ್ಳರು ಕಸ್ಕೊಳ್ಬಹುದು. ಅದ್ರ ನಾ ಎಂಥವ್ನ ಹೆಂಡತಿ ಮ್ಯಾಗ ಗುಡಿಸಲಿದ್ರು ಸಹಿತ ಮಾನವರ ಕಲ್ಯಾಣ ಮಾಡುವಂತ ಒಬ್ಬ ಜ್ಞಾನಿ ಸಂತ ನನ್ನ ಗಂಡ ಅದನಂದ್ರೆ ನಾ ಅವನು ಹೆಂಡತಿನ ಭಾಗ್ಯ. ನನ್ನ ಗಂಡ ದೇವರ ಭಕ್ತ. ನಮ್ಮ ಮನೆತನದಲ್ಲಿ ಬಡತನ ಇದ್ರು ಚಿಂತಿಲ್ಲ, ನನ್ನ ಗಂಡ ದೇವರು ಭಕ್ತ ಅಂತ ತಿಳ್ಕೊಂಡು ಎತ್ತಿನ ಬಂಡಿ ಒಳಗೆ ಬಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ತಂದೆ ತಾಯಿ ಆಶೀರ್ವಾದವನ್ನು ತಗೊಂಡು ಬಂದು ಬಲಗಾಲಿಟ್ಟು ಬರ್ತಾ ಇದ್ದಾರೆ ಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ಸುಶೀಲಾ ದೇವಿ. ಎಂತಾದ್ ಕೇಳ್ಬೇಕು ನಾವು ಕತಿ ಚಂದ. ಬಲಗಾಲಿಟ್ಟು ಮನ್ಯಾಗ ಬರ್ತಾಳೆ. ಏನು ಮನ್ಯಾಗ ಏನೈತಿವ ನಿಮಗೇನೋ ಅವ್ರ ಮನೆ ಹ್ಯಾಂಗೆ ಹೇಳ್ತಾರೆ ಇವ. ರಾತ್ರಿ ಚಿಕ್ಕಿ ನೋಡಾಕ ಹೊರಗೆ ಹೋಗೋದು ಬೇಡ, ಇಲ್ಲೇ ಕೂತ್ರ ಆಕಾಶದ ಚಿಕ್ಕಿ ಕಾಣ್ತಿದ್ದೀವ. ಒಂದು ದೇವ್ರ ಗುಡಿಯಾಗ ಒಳಗೆ ನಾಯಿ ನರಿ ಹೋಗ್ಬಾರ್ದು ಒಂದು ಬಾಗಲಾರ ಹಾಕಿರ್ತಾರ. ಸುಧಾಮನ ಗುಡಿಸಲಕ್ಕೆ ಬಾಗಲಿಲ್ಲವ. ಅನ್ನ ಕುದ್ಸಾಕ 4 ಮಣ್ಣಿನ ಗಡಿಗೆ ತನ್ನಗೆ ಕುಡಿಯಾಕ ಒಂದು ಮಣ್ಣಿನ ನೀರು ಕೊಡ ಬಿಟ್ರೆ ಹರಕ್ ಮುರುಕ್ ಇನ್ನೊಂದು ಏನೂ ಇಲ್ಲವಾ ಅವನ ಸಂಸಾರದೊಳಗೆ. ಆದರೆ ನಾನು ಇಂಥದ ಬೇಕು ಇದ ಬೇಕಂತ ಆಕೆ ತಾಯಿ ಎಂದು ವಿಚಾರ ಮಾಡಲಿಲ್ಲ. ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಜೊತೆಗೆ ಒಂದು ಐತು ಒಂದಿಲ್ಲ ಸಂಸಾರ ಪ್ರಾರಂಭ ಮಾಡಲಿವ. ಇವು ವಾರ 31 ದಿನ ಹೋದನ ಕೀರ್ತನ ಭಜನ ದೇವ್ರ ಭಕ್ತಿ ಮಾಡ್ಕೊತ ಹೋದ್ರೆ 15 ದಿವಸ ಗಟ್ಟಲೆ ಆ ಕಡೆ ಹೋಗ್ತಿದ್ದ. ಹಂಗಟ್ಟು ಒಂದೈತ್ಯೋ ಒಂದಿಲ್ಲೋ ಒಂದೈತ್ಯೋ ಒಂದಿಲ್ಲ ನೋಡಿದ 20-30 ವರ್ಷ ಸಂಸಾರ ಆತೇವ. 20-30 ವರ್ಷ ಸಂಸಾರದಾಗ ಸುಶೀಲಾ ದೇವಿಗೆ ಹುಡುಗರು ಎಟ್ಟಿದ್ದು ಓದತೇನು ಮಕ್ಕಳ. ಸುಶೀಲಾ ದೇವಿ 21 ಮಕ್ಕಳಿಗೆ ಅವ್ವಾಗ್ಯಾಳೆವ್ವ. ಒಂದೊಂದು ಅದಾವ ಕುಂಡವಾಲು ಪಾಪ ಇವ. 21 ಮಕ್ಕಳ ಹಾಡ್ದಾಳ. ಗಂಡ ನೋಡ್ರಿ ಯಾವಾಗೂ ನೋಡ್ರಿ ನಾರಾಯಣ ನಾರಾಯಣ. ದೇವರ ಕೀರ್ತನೆ ಭಜನೆ ಸತ್ಸಂಗ ಎಲ್ಲಿ ಹೋಗ್ತಾನೋ ಎಲ್ಲಿ ಗುಡಿಯಾಗ ಮಕ್ಕೋತಾನೋ ಎಲ್ಲಿ ಕೀರ್ತನೆ ಮಾಡ್ತಾನೋ ಗೊತ್ತಿಲ್ಲ. ಏನು ಬೇಕು ಏನು ಬ್ಯಾಡ ಅನ್ಲಾರ್ದ ಒಂದು ಹುಚ್ಚರ್ಗತೆ ದೇವ್ರ ಹುಚ್ಚೆತ್ತಿ ಮುಂದೆ ಹೋಗು ಗಂಡನ ಜೊತೆಗೆ ತಲೆ ಮ್ಯಾಗ ಒಂದು ಐತೋ ಒಂದಿಲ್ಲ ಹರಕ ಸಂಸಾರ ತಲೆ ಮ್ಯಾಗ ಹೊತ್ಕೊಂಡು ನಡೆಯುವಂಥ ಪ್ರಸಂಗ 30-35 ವರ್ಷ ಕಾಲ ಆಗತಿಸಿ ಹೋಯ್ತ್ರಿ. 21 ಮಕ್ಕಳು ಹಡ್ದಾಳೆ ಅವ್ವ. ಎಲ್ಲ ತಿನ್ನು ಕೂಸುಗಳು ನಿಮಗೆ ಗೊತ್ತೈತಿ ಮಕ್ಕಳು ಹೆಂಗಿರ್ತಾವೆ ತಿನ್ನು ಕೂಸುಗಳ. ಆ ಕಡೆ ಈ ಕಡೆ ಬಂದು ಯವ್ವ ರೊಟ್ಟಿ ಅನ್ನುವಂಥ ಪ್ರಸಂಗ. ಅಂಥದ್ರಾಗ ನೇರಿ ಹೊರಿ ಹೆಣ್ಮಕ್ಳು ಸುಮ್ಕೊಂಡು ತಿಂದಿಲ್ಲ. ಯಾಕವ್ವ ಸುಶೀಲಾಕ ರೊಟ್ಟಿ ಆವಾಜ ಬಂದಿಲ್ಲ. ಇವ ಯಾರಾದ್ರೆ ಒಂದು ಕಷ್ಟ ಬಂದಾಗ ನಾವು ಕೈಲೇ ಸಹಾಯ ಮಾಡ್ಬೇಕು, ಅವ್ರದ್ದು ಆಡ್ಕೋಬಾರ್ದಿವ. ನಾ ಹೇಳೋದು ಗೊತ್ತಾದಲ್ಲ ಕನ್ನಡ. ಕಷ್ಟದೊಳಗೆ ನಿಮ್ಗೆ ಕೊಡಂಗಿತ್ರ ಕೊಡಬೇಕು, ಇಲ್ಲ ಇನ್ನೊಬ್ರು ಆಡ್ಕೋಬಾರ್ದು. ಹೋಗ್ಬೇಕು ಬಂದಳು ರೊಟ್ಟಿ ಆವಾಜ ಬರಲಿಲ್ಲ, ಈಕೆಂದಳು ನಶಿಕ್ನಾಗ ರೊಟ್ಟಿ ಮಾಡೀನಿ. ಊಟ ತನ್ನಕ್ಕೆ 4 ದಿನ ಹೊಟ್ಟಿಗೆ ಅರಿವಿ ಕಟ್ಕೊಂಡಳು, ಹೊಟ್ಟಿಗೆ ನೀರು ರೊಟ್ಟಿ ಅನ್ನ ಇಲ್ಲ. 21 ಮಕ್ಕಳಿವ. ಯಾವಾಗ್ರಿ ಒಮ್ಮೆ ಮನ್ಯಾಗ ರೊಟ್ಟಿ ಮಾಡ್ರ, ವಾರದಾಗ 15 ದಿವಸ ರೊಟ್ಟಿ ಮಾಡ್ರ, ಅಂಗಳ ಕುಂದಾಡು ಹುಡುಗರು ಹೇಳ್ತಿದ್ವು ನಮ್ಮವ್ವ ಇಂದು ರೊಟ್ಟಿ ಮಾಡ್ಯಾಳ ಅಂತ ಹೇಳ್ತಿದ್ದೀವ. ಸುಧಾಮನ ಮನೆ ಒಳಗಿರುವಂತ ಮಕ್ಕಳಿಗೆ ಕೂಳ ಕೊಬ್ಬರಿ ಚೂರ ಆಗೈತಿ.
ಹರಕ್ ಹರಕ್ ಮೇ ಮ್ಯಾಗ ಅರಿವಿ ಸುಶೀಲಾ ದೇವಿ ಹೊತ್ತಿರುವಂತ ಶೀರಿ ಶರಗಕ್ಕ 101 ಗಂಟೆ ಹಾಕ್ಯಾಳ. 101 ಗಂಟೆ ಹಾಕ್ಯಾಳ. ಅದೇ ಹರಕ ಸೀರೆ ಅದನ್ನೇ ಹಿಂಡಿ ಅದನ್ನೇ ಗಂಟು ಹೊಡೆದು ಹಾಕೊಳ್ತಿದ್ಳು. ಕೆದರದಂತ ಕೂದಲು ಮಕ್ಕಳು ತಿಳಿಯುವನಿಗೆ ಆ ಮೇ ಮ್ಯಾಗ ಹರಕ ಅರಿವಿ ಐತಿ, ಇನ್ನೊಂದು ಏನೂ ಇಲ್ಲವ. ಆ ಕಡೆ ಈ ಕಡೆ ಒಂದಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗುತ್ತೆ, ಒಳ್ಳೇದ್ ಮಾಡಿದವನಿಗೆ ಒಳ್ಳೇದೇ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೇದನ್ನ ಮಾಡ್ತಾ ಇರ್ತೀಯ ಆವತ್ತಿನ ತನಕ ನೀನು ಒಳ್ಳೇದೇ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ ನೀನಲ್ಲ ಯಾರೇ ಆಗಿದ್ರು ಕೆಟ್ಟದೇ ಆಗುತ್ತೆ. ಒಳ್ಳೇದ್ ಮಾಡಿದವನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದವನಿಗೆ ಕೆಟ್ಟದಾಗುತ್ತೆ. ಆದ್ರೆ ಒಳ್ಳೇದ್ ಮಾಡಿದವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಜಾಸ್ತಿ ಇರ್ತದೆ, ಆದ್ರೆ ಅವನೇ ಜಯಿಸ್ತಾನೆ. ಕೆಟ್ಟದ್ ಮಾಡಿದವನು ಪರೀಕ್ಷೆ ಇಲ್ಲದೆ ಇರ್ಬೋದು, ಅವನು ತನ್ನ ಕರ್ಮದ ಫಲವನ್ನು ಅನುಭವಿಸಿ